ನಮಸ್ಕಾರ ಫ್ರೆಂಡ್ಸ್. ಒಂದು ಡಿಸಪಾಯಿಂಟಿಂಗ್ ಡೇ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಆಫ್ ದ ಡೇ ಸೈಡ್ ವೇಸ್ ಅಲ್ಲಿ ಹೋಗ್ತಿದ್ದ ಮಾರ್ಕೆಟ್ ಇಲ್ಲಿ ಪ್ರೀವಿಯಸ್ ಡೇ ಲೋನ ಕಟ್ ಆಗ್ತಿದ್ದಂಗೆ ಹೆಚ್ಚಿನ ಕರೆಕ್ಷನ್ ಬಂತು. ನಾವು ಡಿಸ್ಕಸ್ ಮಾಡಿದ್ದು ನಿಫ್ಟಿ ಕೆಳಗಡೆ 23,400 to 500 ಹತ್ರ ಬಂದ್ರೆ ಲಾಂಗ್ ಪೊಸಿಷನ್ ತಗೊಳ್ಳೋಣ. ಇಲ್ಲಿ 100 200 ಮೂವಿಂಗ್ ಗಳಿದಾವೆ. ಇಲ್ಲಿಂದ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆದ್ರೆ ನಿಫ್ಟಿ ಇಲ್ಲಿ ಬಂದ ಕರೆಕ್ಷನ್ ಇಲ್ಲಿಂದ 23,500 ವರೆಗೆ ಬರೋದಕ್ಕೆ ತುಂಬಾ ಸಮಯ ತಗೊಂಡು ಫೈನಲ್ ಆಗಿ 23,500 ಕೆಳಗಡೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಕೂಡ ಪ್ರೀವಿಯಸ್ ಡೇ ಲೋ ಕಟ್ ಆಗ್ತಿದ್ದಂಗೆ ಅಲ್ಲಿಂದ ಅನದರ್ 300 ಪಾಯಿಂಟ್ಸ್ ಕರೆಕ್ಷನ್ ನ ಕೊಟ್ಟು ಈಗ 51,200 ಕೆಳಗಡೆ ಬಂದು ಕ್ಲೋಸ್ ಆಗಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 51,209 ಬರ್ತಾ ಇದೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ಬುಲ್ಲಿಶ್ ಮೂವ್ಮೆಂಟಮ್ ಇತ್ತು. ಆದ್ರೆ ಇಲ್ಲಿ ಕೂಡ ಮೂಮೆಂಟಮ್ ನೆಗೆಟಿವ್ ಆಗಿ ಇದು ಕೂಡ ನಿನ್ನೆ ದಿನದ ಲೋ ಕೆಳಗಡೆ ಬಂದು 11,500 ಕೆಳಗಡೆ ಕ್ಲೋಸ್ ಆಯ್ತು. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 11,502 ಬಂದಿದೆ. ಇನ್ನು ನಾಳೆ ದಿನ ನಿಫ್ಟಿ ಎಕ್ಸ್ಪೈರಿ ಅಲ್ದೇನೆ ಎಲ್ಲ ಎಫ್ ಅಂಡ್ ಸ್ಟಾಕ್ಗಳ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ, ಫೈನಾನ್ಸ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇರುತ್ತೆ. ಇಂಥ ಸಮಯದಲ್ಲಿ ಮಾರ್ಕೆಟ್ ಬ್ರೆತ್ ಹೇಗಿದೆ, ಆಪ್ಷನ್ ಚೈನ್ ಹೇಗೆ ಬಿಲ್ಟ್ ಆಗಿದೆ ಅಂತ ನೋಡಿ ನಾವು 27th ಮಾರ್ಚ್ ಗುರುವಾರದ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಇನ್ನು ಇವತ್ತಿನ ದಿನದ ಮಾರ್ಕೆಟ್ ಬ್ರೆತ್ ನ ಕೂಡ ಒಂದು ಬಾರಿ ನೋಡೋದಾದ್ರೆ ಇಲ್ಲಿ ಟೋಟಲ್ ಆಗಿ 41 ಸ್ಟಾಕ್ಸ್ ನೆಗೆಟಿವ್ ಕಾಂಟ್ರಿಬ್ಯೂಷನ್ ಕೊಟ್ರೆ ಓನ್ಲಿ 9 ಸ್ಟಾಕ್ಸ್ ಮಾತ್ರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದವು. ಸೊ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ರಲ್ಲಿ ಟ್ರೆಂಟ್, ಭಾರತಿ ಏರ್ಟೆಲ್ ಟಾಪ್ ಗೇನರ್ಸ್ ಆಗಿದ್ರೆ ಇಲ್ಲಿ HDFC ಬ್ಯಾಂಕ್, ಇನ್ಫಿ, ರಿಲಯನ್ಸ್, ಆಕ್ಸಿಸ್ ಬ್ಯಾಂಕ್, ಮೋಸ್ಟ್ ಆಫ್ ದ ದಿಗ್ಗಜ ಕಂಪನಿಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗಿದ್ದಕ್ಕೆ ಈ ರೀತಿ ನಾವು ಕರೆಕ್ಷನ್ ನ ಹಾಗೂ ಅಥವಾ ಪ್ರಾಫಿಟ್ ಬುಕಿಂಗ್ ನ ನೋಡಿದ್ವಿ. ಸೊ ಇವತ್ತಿನ ಕ್ಲೋಸಿಂಗ್ ಮಾರ್ಕೆಟ್ ಬ್ರೆತ್ ಮಾತ್ರ ನೆಗೆಟಿವ್ ಆಗೇ ಇದೆ. ಇನ್ನು FIs ಬಗ್ಗೆ ಡಿಸ್ಕಸ್ ಮಾಡ್ಬೇಕಂದ್ರೆ FIs ನಿನ್ನೆ ದಿನ ಟೋಟಲ್ ಆಗಿ 5,000 crores ಅಷ್ಟು ಕ್ಯಾಶ್ ಅಲ್ಲಿ ಬೈ ಮಾಡಿದ್ರು. ಸೊ ಇಲ್ಲಿ FIs ಸತತವಾದ 4ನೇ ದಿನದ ಬೈಯಿಂಗ್ ನೋಡ್ತಾ ಇದ್ರೆ ಪಾಸಿಟಿವ್ ಇತ್ತು. ಆದ್ರೆ ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಯಾವುದೇ ರಿಕವರಿ ಆಗ್ಲಿ ಬೈಯಿಂಗ್ ಆಗ್ಲಿ ಬರ್ಲಿಲ್ಲ. ಸೊ ಇಲ್ಲಿಂದ ಈಗ ನಾವು ಆಪ್ಷನ್ ಚೈನ್ ಗೆ ಬಂದ್ರೆ ಈಗ ನಾನು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಇಲ್ಲಿ ರೆಡ್ ಬಾರ್ಸ್ ಇರೋದೆಲ್ಲ ಇದು ಪುಟ್ ರೈಟರ್ಸ್, ಮಾರ್ಕೆಟ್ ಬುಲ್ಲಿಶ್ ಆಗಿರೋರು. ಇನ್ನು ಬ್ಲೂ ಬಾರ್ಸ್ ಗಳೆಲ್ಲ ಕಾಲ್ ರೈಟರ್ಸ್, ಸೊ ಮಾರ್ಕೆಟ್ ಅಲ್ಲಿ ಬೇರಿಶ್ ಆಗಿರೋರು. ಸೊ ಇಲ್ಲಿ ನೀವು ಮಧ್ಯದಲ್ಲಿ ನೋಡ್ಬೋದು 23,500 ಹತ್ರ ಆಲ್ಮೋಸ್ಟ್ ಕಾಲ್ ರೈಟರ್ಸ್, ಪುಟ್ ರೈಟರ್ಸ್ ಸಮನಾಗಿದ್ದಾರೆ. ಸ್ವಲ್ಪ ಪುಟ್ ರೈಟರ್ಸ್ ಹೆಚ್ಚಾಗಿರ್ಬೋದು, ಆದ್ರೆ ಆಲ್ಮೋಸ್ಟ್ ಸಮನಾಗಿದ್ದಾರೆ. ಇನ್ನು ಕೆಳಗಡೆ ಓನ್ಲಿ ಪುಟ್ ರೈಟರ್ಸ್ ಹೆಚ್ಚಾಗಿದ್ದಾರೆ ಹಾಗೂ ಹೈಯರ್ ಲೆವೆಲ್ ಅಲ್ಲಿ ಕಾಲ್ ರೈಟರ್ಸ್ ಎವ್ರಿ 100 ಪಾಯಿಂಟ್ಸ್ಗೆ ಸ್ಟ್ರಾಂಗ್ ಆಗಿ ಬಿಲ್ಟ್ ಆಗಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಮಾರ್ಕೆಟ್ 23,500 ಹತ್ರನೇ ಸೈಡ್ ವೇಸ್ ಅಲ್ಲಿ ಹೋಗೋ ಚಾನ್ಸಸ್ ಇದೆ ಅಂತ ಕಾಣಿಸುತ್ತೆ. ಇನ್ನು ನಾವು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಬಂದು ನೋಡಿದ್ರೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಸೊ ನೀವು ಗಮನಿಸಬಹುದು ಇಲ್ಲಿ ಕಾಲ್ ರೈಟರ್ಸ್ 23,500 ಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಇನ್ನು ಪುಟ್ ರೈಟರ್ಸ್ 23,450 ಹಾಗೂ 400 ವರೆಗೆ ಮಾತ್ರನೇ ಇದ್ದಾರೆ. ಇನ್ನು ಬ್ಯಾಂಕ್ ನಿಫ್ಟಿನ ಚೆಕ್ ಮಾಡಿದ್ರೆ ಇಲ್ಲಿ ಬ್ಯಾಂಕ್ ನಿಫ್ಟಿಗೆ 51,500 ಮೇನ್ ರೆಸಿಸ್ಟೆನ್ಸ್ ಆಗಿ ಬರ್ಬೋದು. ಇಲ್ಲಿ ಹೆಚ್ಚಿನ ಕಾಲ್ ರೇಟರ್ಸ್ ಬೀಟ್ ಆಗಿರೋ ಕಾರಣ. ಇನ್ನು ಟೋಟಲ್ ಓಪನ್ ಇಂಟ್ರೆಸ್ಟ್ ನ ಚೆಕ್ ಮಾಡಿದ್ರೆ ಟೋಟಲ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕೂಡ 51,500 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಸಪೋರ್ಟ್ 51,000 ಹತ್ರ ಕಾಣಿಸ್ತಾ ಇದೆ. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಡೇಟಾ ಕೂಡ ಒಂದು ಬಾರಿ ಕ್ವಿಕ್ ಆಗಿ ನೋಡಿದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಈಗಿನ ಲೆವೆಲ್ 11,500 ಇದೇ ಲೆವೆಲ್ ಅಲ್ಲಿ ಕಾಲ್ ರೇಟರ್ಸ್, ಪುಟ್ ರೇಟರ್ಸ್ ಇದ್ದಾರೆ. ಸೊ ಈ ಎಲ್ಲಾ ಡೇಟಾಗಳನ್ನ ನೋಡ್ತಾ ಇದ್ರೆ ಮಾರ್ಕೆಟ್ ಮೇ ಬಿ ಗುರುವಾರದ ದಿನ ಸೈಡ್ ವೇಸ್ ಹೋಗೋ ಚಾನ್ಸಸ್ ತುಂಬಾ ಕಾಣಿಸ್ತಾ ಇದೆ. ಸೊ ಈ ರೀತಿ ಮಾರ್ಕೆಟ್ ಅಲ್ಲಿ ನಾವು ಆದಷ್ಟು ಕಡಿಮೆ ಟ್ರೇಡ್ ನ ಮಾಡೋದು ಒಳ್ಳೆಯದು. ಆಪ್ಷನ್ ಬೈಯರ್ಸ್ ಆಗಿ ನಾವು 2 ಇಂಪಾರ್ಟೆಂಟ್ ಲೆವೆಲ್ಗಳಲ್ಲಿ ಮಾತ್ರನೇ ಟ್ರೇಡ್ ಮಾಡೋಕೆ ನೋಡೋಣ. ಅದು ಯಾವುದು ಅಂತಂದ್ರೆ ನಿಫ್ಟಿ ನಮಗೆ 23,400 450 ಹತ್ರ ಸಿಕ್ಕರೆ ಒಂದು ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡಿ. ಇಲ್ಲಿ 23,350 ಹತ್ರ ಸ್ಟಾಪ್ ಲಾಸ್ ಬರೋ ತರ ಪೊಸಿಷನ್ಸ್ ನ ತಗೊಳ್ಳೋಣ. ಇಲ್ಲಿಂದ ಏನಾದರೂ ರಿಕವರಿ ಬಂದ್ರೆ 23,600 ಹತ್ರ ಬರ್ತಿದ್ದಂಗೆ ಅಲ್ಲಿ ಪ್ರಾಫಿಟ್ ಬುಕ್ ಮಾಡೋಣ. ಇದು ಒಂದು ಸ್ಮಾಲ್ ಟ್ರೇಡ್ ನ ನಾವು ಟ್ರೈ ಮಾಡಬಹುದು. ಇನ್ನು ಮಂತ್ಲಿ ಎಕ್ಸ್ಪೈರಿ ಆದ್ರೆ ನಮ್ಗೆ ಶುಕ್ರವಾರದಿಂದ ಒಂದು ಕ್ಲಿಯರ್ ಪಿಕ್ಚರ್ ಇರುತ್ತೆ ನೆಕ್ಸ್ಟ್ ಡೇಗೆ ಟ್ರೇಡಿಂಗ್ ತಗೊಳಕ್ಕೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಇಲ್ಲಿ ಏನಾದ್ರು ಇದ್ರಲ್ಲಿ ಇನ್ನಷ್ಟು ಕರೆಕ್ಷನ್ ಬಂದು ಇದು ಏನಾದ್ರು ನಮ್ಗೆ 51,000 ಹತ್ರ ಸಿಕ್ಕರೆ ಅಲ್ಲಿ ಹೆಚ್ಚಿನದಾಗಿ
ಪುಟ್ ರೈಟರ್ಸ್ ಬಿಲ್ಟ್ ಆಗಿದ್ದಾರೆ. 51,000 ಅಥವಾ ಸಿಕ್ಕು ಇಲ್ಲಿಂದ ರಿವರ್ಸ್ ಕಾಣ್ತಾ ಇದ್ರೆ 51,500 ವರೆಗೆ ಟಾರ್ಗೆಟ್ ಇಟ್ಕೊಂಡು ಒಂದು ಟ್ರೇಡ್ ನ ಟ್ರೈ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿನ ಟ್ರೇಡ್ ನ ನಾವು ಈ ಗುರುವಾರ ಎಕ್ಸ್ಪೈರಿನಲ್ಲಿ ಮಾಡೋದು ಬೇಡ, ಅಲ್ಲಿ ಒಂದು ಟ್ರೈ ಮಾಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇದರಲ್ಲಿ ಆಪ್ಷನ್ ಚೈನ್ ಪ್ರಕಾರ 11,500 ಮೇಕ್ ಆರ್ ಬ್ರೇಕ್ ಲೆವೆಲ್ ಆಗಿರೋ ಕಾರಣ ಅದಕ್ಕಿಂತ ಹೆಚ್ಚಿನ ಟ್ರೇಡ್ ಇಲ್ಲಿ ನಾವು ನೋಡ್ತಾ ಇಲ್ಲ. ಈ ಡೇಟಾ ಬಿಟ್ಟು ಏನಾದರೂ ಮಾರ್ಕೆಟ್ ಅಲ್ಲಿ ನ್ಯೂಸ್ ಫ್ಲೋ ಬಂದು ಏನಾದರೂ ಬ್ರೇಕ್ಔಟ್ ಬ್ರೇಕ್ ಡೌನ್ ಸಿಗೋ ಚಾನ್ಸಸ್ ಇದ್ರೆ ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಇನ್ನು ನಾವು ನಿನ್ನೆ ದಿನ ಆಕ್ಸಿಸ್ ಬ್ಯಾಂಕ್ ಬಗ್ಗೆ ಇಂಟ್ರಾಡೇ ಲಾಂಗ್ ಪೊಸಿಷನ್ಸ್ ಬಗ್ಗೆ ಹೇಳಿದ್ವಿ, ಹಾಗೂ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಅಲ್ಲಿ ಎಕ್ಸೈಡ್ ಇಂಡಸ್ಟ್ರಿನಲ್ಲಿ ಲಾಂಗ್ ಪೊಸಿಷನ್ ತಗೊಳಕ್ಕೆ ಹೇಳಿದ್ವಿ. ಆದ್ರೆ ಇಲ್ಲಿ ಆಕ್ಸಿಸ್ ಬ್ಯಾಂಕ್ ಆಗ್ಲಿ ಎಕ್ಸೈಡ್ ಇಂಡಸ್ಟ್ರಿನಲ್ಲಾಗ್ಲಿ ಮೊದಲನೇ 15 ನಿಮಿಷದ ಹೈನ 2 ಕ್ರಾಸ್ ಮಾಡ್ಲಿಲ್ಲ, ಅಲ್ಲಿಂದನೇ ಪ್ರಾಫಿಟ್ ಬುಕ್ಕಿಂಗ್ ಬಂತು. ಸೊ ಇವುಗಳಲ್ಲಿ ನಾವು ಯಾವುದೇ ಪೊಸಿಷನ್ಸ್ ನ ತಗೊಳ್ಳಿಲ್ಲ. ಸೊ ನಾವು ಕೊಡೋ ಸ್ಟಾಕ್ಸ್ ಗಳು 9:30 ನಂತರ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ಕೊಟ್ರೆ ಮಾತ್ರನೇ ನಾವು ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ನಾವು ಕೊಟ್ಟಿರೋ ಸ್ಟಾಕ್ ಗಳಲ್ಲಿ ನಮ್ದು ಟ್ರೇಡ್ ಇಲ್ಲಿ ಸಿಗ್ಲಿಲ್ಲ. ಇನ್ನು 27th ಮಾರ್ಚ್ ಗುರುವಾರಕ್ಕೆ ನಾನು ಸ್ಟಾಕ್ಸ್ ಅಡ್ವೈಸ್ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಕೊಡ್ತೀನಿ. ಸೊ ನೀವು ಇಂಟ್ರೆಸ್ಟೆಡ್ ಇದ್ರೆ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯಿನ್ ಆಗ್ಬೋದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.